ಹಲೋ. ಏ, ನೀನಾ? ಎಲ್ಲಿದೆಯಾ? ನೀನು ಯಾಕೋ ಇಲ್ಲಿ ಕುಡ್ಕೊಂಡು ಬಂದೆ? ನಿಂಗೆ ನಾನು ಎಷ್ಟು ಸಲ ಹೇಳಿಲ್ಲ, ನಮ್ದೆಲ್ಲ ಡೀಲ್ ಮುಗಿದ್ಮೇಲೆ ಸುಮ್ಮನೆ ಇರು ಅಂದರೆ ನೀನು ಸುಮ್ಮನೆ ಇರೋದೇ ಇಲ್ವಾ ನೀನು? ಏನೋ ಬಂದಿದ್ಯಾ ನೀನು ಇಲ್ಲಿಗೆ? ಹಾಂ, ನಮ್ಮೂರಿಗೆ ಬಂದುಬಿಟ್ಟಿದ್ಯಾ? ನಾನು ನಿಂಗೆ ಅದಕ್ಕೆ ಹೇಳಿದ್ದು, ಸುಮ್ಮನೆ ಹಿಂಗೆಲ್ಲ ಇದು ಮಾಡೋದು ಬೇಡ, ಹಂಗೆ ಹಿಂಗೆ ಅಂತ ಹೇಳಿ. ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಗಲ್ಲ ನಿನಗೆ. ಈಗ ಎಲ್ಲಿದೆಯಾ? ಹಾಂ, ಏ ಬೇಡ ಬೇಡ ಬೇಡ, ಮನೆ ಹತ್ರ ಮಾತ್ರ ನೀನು ಬರಬೇಡ. ಮನೆ ಹತ್ರ ಯಾಕೆ ಬರ್ತೀಯಾ? ಏನು? ನೋಡು, ಮನೆ ಹತ್ರ ಮಾತ್ರ ಬರಬೇಡ ನೀನು. ಹಾಂ ಹಾಂ ಹಾಂ, ಸರಿ ಸರಿ ಆಯಿತು. ಹಾಂ. ಅಯ್ಯೋ, ನೀನು ಅಲ್ಲೇ ಇರೋ, ನಾನು ಬರ್ತೀನಿ. ನೋಡು, ಇಲ್ಲಿ ನಮ್ಮ ಅತ್ತೆ ಎಲ್ಲ ಇದ್ದಾರೆ. ಇಲ್ಲಿ ನಿಂತ್ಕೊಂಡು ಏನು ಸಿಕ್ಕೋದೆಲ್ಲ ಮಾತಾಡೋಕ್ಕಾಗಲ್ಲ. ಏನು? ನೀನು ಊರಿಗೆ ಹೋಗ್ತೀನಿ ಅಂತ ಹೇಳಿದೆ ತಾನೇ? ಮಂಡ್ಯ ಕಡೆ ಹೋಗ್ತೀನಿ ಅಂದೆ. ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೌದಾ? ಹ್ಞೂ, ಸರಿ ಸರಿ ಆಯಿತು. ಹಾಂ ಹಾಂ, ಸರಿ 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 ಆಯಿತು ಆಯಿತು. ಹ್ಞೂ, ಆಯಿತು ಕಣ, ಆಯಿತು. ಹಾಂ ಹಾಂ, ಸರಿ ಆಯಿತು. ಹಾಂ, ಬಂದೆ. ಯಾರು ಕೇಳಿಸ್ಕೊಂಡಿಲ್ವಾ? ಸದ್ಯ ಈಗ ಏನಪ್ಪ ಮಾಡಲಿ ಈಗ? ಸುಮ್ಮನೆ ತಲೆನೋವು. ಈ ನನ್ನ ಮಗ ಇಲ್ಲಿಗೆ ಯಾಕೆ ಬಂದನೋ ಏನೋ? ಈಗ ನಮ್ಮ ಅತ್ತೆ ಯಾರನ್ನ ಕೇಳಿಸ್ಕೊಂಡಿದ್ರೆ ತಲೆ ಕೆಟ್ಟೋಗೋದು. ಮನೆ ಹತ್ರ ಹುಡಿಕೊಂಡು ಬರ್ತೀನಿ ಅಂತ ಮನೆ ಹತ್ರ. ದರಿದ್ರು ನನ್ನ ಮಗ. ಇವನೇನು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಇಷ್ಟೊತ್ತಾದರೂ ಬರಲಿಲ್ಲ ಇವನು. ಇವನು ಹುಡಿಕೊಂಡು ಇಲ್ಲಿಗಾನ ಬರಬೇಕು. ಇನ್ನೂ ನನಗೆ ದುಡ್ಡು ಕೊಡಬೇಕು ತಾನೇ? ಅಯ್ಯೋ ದೇವ್ರೆ, ಅದು ಯಾವಾಗ ಕೊಡ್ತಾನೋ, ಅದು ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಹ್ಞೂ, ನಾನು ಬಂದು ಊರ ಹತ್ರ ಇವನಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಳಂಗಾಯ್ತು. ಮನೆ ಹತ್ರ ಬರ್ತೀನಿ ಅಂದರೆ ಮನೆ ಹತ್ರ ಬೇಡ ಅಂತಾನೆ. ನನ್ನೇನು ಬೀದಿ ಬೀದಿ ಬಸವ ಮಾಡ್ಕೊಬಿಟ್ಟವನೆ. ಅಲ್ಲಿ ಇಲ್ಲಿ ಬೀದಿ ಬೀದಿನ ನಿಂತ್ಕೊಂಡು ಮಾತಾಡೋಕ್ಕೆ. ಥು, ಸರಿ ಬಿಡು, ಬರಲಿ. ಯಾವ ಕಡೆಯಿಂದ ಬರ್ತಾನಪ್ಪ ಇವನು? ಈ ಕಡೆಯಿಂದ ಬರ್ತಾನೋ, ಆ ಕಡೆಯಿಂದ ಬರ್ತಾನೋ? ಅಯ್ಯೋ, ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನಗಂತೂ. ನಾನು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ಅಂತಾನೆ. ಮೆಸೇಜ್ ಹಾಕಿರೋದಕ್ಕೆ ಫೋನ್ ಹಾಕವನೆ. ಇಲ್ಲ ಅಂದಿದ್ರೆ ಅದು ಮಾಡ್ತಾ ಇರಲಿಲ್ಲ. ಲೇ, ನಿಂಗೆಷ್ಟು ಸಲ ಹೇಳಿದ್ದು ಊರು ತನಕ ಹುಡಿಕೊಂಡು ಬರಬೇಡ ಅಂತೇಳಿ? ನಂದು ನಿಂದು ಡೀಲೆಲ್ಲ ಮುಗ್ದೋಗೈತಲ್ಲ, ಮತ್ತೆ ಯಾಕೆ ಹುಡಿಕೊಂಡು ಬಂದೆ? ಈ ನನ್ನ ಮಗನಿಗೆ ವಕ್ರಗಾಲ ಶುರುವಾಯಿತು. ನನ್ನ ಮಗ ಏನೋ ಬಿಟ್ಟು ಬಿಲ್ಡಪ್ ಹೆಂಗೆ ಕೊಡ್ತಾನೆ. ದುಡ್ಡು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅನ್ನಂಗೆ ಮಾಡ್ಕೊಂಡ್ಬಿಟ್ಟು ಊರಿಗೆ ಬಂದ್ಬಿಟ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ ಅನ್ನೋ ಥರ ಬಿಲ್ಡಪ್ಪು. ಬಿಲ್ಡಪ್ ಬೇರೆ ನನ್ನ ಮಗನ ಬಿಲ್ಡಪ್ಪು. ಹ್ಞೂ, ಸಾಕು ಸಾಕು, ಅದೆಷ್ಟು ಬಿಲ್ಡಪ್ ತಗೊಂತೀಯೋ ತಗ. ಗುರು, ನಾನೇ ಸುಮ್ಮನೆ ಬಂದ್ಬಿಟ್ಟು ನಾನು ಹಂಗೇನು ತಲೆ ಕೆಟ್ಬಿಟ್ಟು ಬಂದ ನಾನೇನು ಅದೇನೋ ಒಂಥರಲ್ಲ ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನಂತೂ. ನೀನು ನನಗೆ ಇನ್ನೂ ನೀನು 1,00,000 ಕೊಡಬೇಕಲ್ಲ ಬಾಕಿ. ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ನಾವು ಹಂಚ್ಕೋಬೇಕಾದ್ರೆ ಎಷ್ಟು ಹಂಚ್ಕೊಂಡ್ವಿ ಹೇಳು ನಾವು? ಹಾಂ, 1,00,000 ಇದೈತೆ ನನಗೆ, ಎಮರ್ಜೆನ್ಸಿ ಕೊಡ್ತೀನಿ ಅಂತಂದೆ ತಾನೇ? ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ಈ ಥರ ಮಾತಾಡ್ತಾರೆ ಹೆಂಗೆ? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ 1,00,000 ನನಗೆ ವಾಪಸ್ ಕೊಡು. ನೀನು ವಾಪಸ್ 1,00,000 ಕೊಟ್ಟ ಮೇಲೆ ನಾನು ಊರಿಗೆ ಹೋಗೋದು. ಏ, ಇದೇನಿಲ್ಲ ಇದು, ಹಿಂಗೆ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ನನಗೆ? ಹಂಚ್ಕೊಳ್ಳೋ, ಎಷ್ಟೊಂದು ದುಡ್ಡು ಹಂಚ್ಕೊಂಡ್ವಿ, ಅದ್ರಾಗ ಏನೋ ಒಂಚೂರು ಹಂಗೋ ಹಿಂಗೋ ಆಗಿರ್ತೈತೆ. ಅದ್ರಾಗೆಲ್ಲ ನೀನು ಬಂದ್ಬಿಟ್ಟು ಹಿಂಗೆ ಕೇಳಿದ್ರೆ ಅವತ್ತು ನೀನು 50,000 ಜಾಸ್ತಿ ತಗೊಂಡೆ, ನಾನು ಏನಾದರೂ ಮಾತಾಡೋದನ್ನ? ಹಾಂ, ನೋಡು, ದುಡ್ಡಿಲ್ಲ ಅಂತಲ್ಲ, ದುಡ್ಡು ಐತೆ. ನಿನಗೆ ಕೊಡ್ಬೇಕು ತಾನೆ? ನಾಳೆ ನಾಡೋದ್ರಾಗ ಯಾವಾಗನ ಕೊಟ್ಬಿಡ್ತೀನಿ. ಪ್ಲೀಸ್, ನೀನು ಈ ಥರ ಊರು ಹುಡಿಕೊಂಡು ಬರೋದು, ಈ ಥರ ಎಲ್ಲ ಮಾಡೋದು ಎಲ್ಲ ಮಾಡಬೇಡ ನೀನು. ನನ್ನ ಹೆಂಡ್ತಿಗೂ ನಮ್ಮ ಅತ್ತೆಗೂ ಊರಾಗಿರೋರಿಗೆ ಯಾರಿಗಾನ ಗೊತ್ತಾದರೆ ಸುಮ್ಮನೆ ಚೆನ್ನಾಗಿರಲ್ಲ. ಈಗ ಇಬ್ಬರು ಮಾತಾಡ್ಕೊಂಡು ಇಬ್ಬರು ಸೆಟ್ಲ್ ಆದ್ವಿ ತಾನೆ ಇಬ್ರು? ಹಾಂ, ಈಗ ಇನ್ನೂ ಏನು ಬೇಕು ನಿನಗೆ? ಹಾಂ, ನೋಡು, ದಯವಿಟ್ಟು ಯಾರು ಗೊತ್ತಾಗಿದ್ದಂಗೆ ಇಲ್ಲಿಂದ ಹೊರಟೋಗ್ಬಿಡು. ನೀನೇನಾದ್ರೂ ಹಿಂಗೇನಾದ್ರೂ ನಿಂತ್ಕೊಂಡು ನಾನು ಮಾತಾಡೋದು ನೋಡ್ಬಿಟ್ರೆ ಅವರು ಇವರು ಎಲ್ಲನೂ ಯಾರು 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 ಅಂತ ವಿಚಾರಿಸ್ತಾರೆ. ನೋಡು, ನಿನ್ನ ತಂಟೆಗೆ ನಾನು ಬರಲ್ಲ, ನನ್ನ ತಂಟೆಗೆ ನೀನು ಬರಲ್ಲ ಅಂತ ಇಬ್ಬರು ಮಾತಾಡ್ಕೊಂಡಿದ್ವಿ. ಎಷ್ಟು ಹೇಳಿದ್ರು ನೀನು ಕೇಳೋದೇ ಇಲ್ವಲ್ಲ ನೀನು? ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಅಯ್ಯಯ್ಯಯ್ಯೋ ಪಾಪ. ಹ್ಞೂ, ನನ್ನ ಮಗ ಅದೇನೋ ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು ತಾನೇ? ಕುಡಿಲೇಬೇಕು. ಈ ನನ್ನ ಮಗ ಎಂಟ್ರಿ ಕೊಟ್ಟವನಲ್ಲ, ಇಲ್ಲಿಂದನೇ ಶುರುವಾಗ್ತೈತೆ ನಿನ್ನ ಕತೆ ಎಲ್ಲನೂ. ಮಗನೇ, ಎಂಥ ಅಲ್ಕ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಅಂತ ಊರಿಗೆಲ್ಲ ಗೊತ್ತಾಗೋದು ಬೇಡವಾ? ಎಲ್ಲರೂ ಕ್ಯೂರಿಯಾಸಿಟಿ, ದುಡ್ಡೆಲ್ಲಿಂದ ಬಂತು ದುಡ್ಡೆಲ್ಲಿಂದ ಬಂತು. ಈ ನನ್ನ ಮಗನ ನಂಬ್ಕೊಂಡು ಆ ಸುಮಾ ಮಗ ಸಮೇತ ಬೆಂಗ್ಳೂರಿಗೆ ಓಡೋಗವನೆ. ಅಲ್ಲಿ ಏನೋ ಕಿತ್ತು ತಳ್ಳಿ ದಬ್ಬಾಕ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಮಗ ಹುಚ್ಚು ನನ್ನ ಮಗ. ಇವನು ದೊಡ್ಡ ಕಳ್ಳ ಮಳ್ಳ ಸುಳ್ಳು ನನ್ನ ಮಗ ಇವನು. ಹ್ಞೂ, ನನ್ನ ಪೊದ್ದು ಡಾರ್ಲಿಂಗಿಗೆ ಸಮೇತ ಆಶ್ಚರ್ಯ ಪಡಂಗೆ ಮಾಡ್ಬಿಟ್ಟಿದ್ಯಲ್ಲೋ, ಕಾರ್ ತಗೊಂಡು ಬಂದ್ಬಿಟ್ಟು. ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ ನಿಂಗೆ ಏನಾಗೈತಿ ಅಂತೇಳಿ. ಪಾಪ ಮುಂದಕ್ಕೆ ಎಲ್ರಿಗೂ ಗೊತ್ತಾಗಲಿ ಏನೇನು ಕಿಸ್ಕೊಂಡು ಏನೇನು ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಹೇಳಿ. ನನ್ನ ಮಗನೇ. ಗುರು, ಈಗ ಕೊಡ್ತೀಯೋ ಕೊಡಲ್ವೋ ಹೇಳು ಗುರು? ನನಗೆ ದುಡ್ಡು ಎಮರ್ಜೆನ್ಸಿ ಐತೆ. ನೋಡು, ನೀನು ಮಾತ್ರ ಕಾರ್ ತಗೊಂಡೆಲ್ಲ ಮಜಾ ಮಾಡ್ತಾ ಇದೀಯಾ. ನಾನು ಕಾರ್ ತಗೊಂಡ? ಅಯ್ಯೋ, ನನ್ನ ಲವ್ವರು ಇಲ್ಲ, ನನಗೂ ಡೈಮಂಡ್ ಸೆಟ್ ಒಡವೆ ಬೇಕೇ ಬೇಕು ಅಂತ ಕೂತವಳೆ. ನಾನು ತಾನೇ ಏನು ಮಾಡಲಿ? ಇಲ್ಲಾಂದರೆ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಬತ್ತೀಯಾ? ಅಷ್ಟೇ, ಇನ್ನೊಂದು ಸಲ ಹೋಗಿ ಬಂದರೆ ಎಲ್ಲ ಸಿಗ್ತೈತೆ ನಮಗೆ. ನೀನು ಬರೋಂಗಿದ್ರೆ ಬಾ ನೀನು, ಅಷ್ಟೇನೆ. ನೀನು 50,000 ಏನೂ ಕೇಳೋಲ್ಲ ನಾನು. ಈ ಸಲ ಹಂಚ್ಕೋಬೇಕಾರೆ ಹಂಗೋ ಹಿಂಗೋ ಸ್ವಲ್ಪ ಹಂಚ್ಕೊಳ್ಳೋಣ. ನನ್ನ ಮಾತು ಕೇಳು, ಇದು ಫೈನಲ್ಲು. ಈಗ ಹೋಗೋಣ ಅಂದರೆ ಹೋಗೋಣ. ಹೆಂಗಿದ್ರು ಬಂದು ಹಳ್ಳಿನಾಗೆ ಇದೆಯಾ. ಇನ್ನು ಹೆಂಗಿದ್ರು ನಾವು ಸಿಟಿಗೆ ಹೋಗ್ಬೇಕು ಅಂತ ಡಿಸೈಡು ಮಾಡಿಬಿಟ್ಟಿದ್ದೀವಿ. ಹಾಂ, ನೋಡು, ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಾ.
ಒಳ್ಳೆ ದುಡ್ಡು ಸಿಗ್ತದೆ. ಆರಾಮಾಗಿ ಆರಾಮಾಗಿ ಹೆಂಗನ್ನ ಇದು ಮಾಡ್ಬೋದು. ಇನ್ನೊಂದು ಬೇರೆ ಐಡಿಯಾ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಈ ಸಲ ಬೆಂಗಳೂರಾಗ ಇಬ್ಬರು ಮನೆ ತಗೊಬಿಡ್ಬೋದು. ಏನಂತೀಯ? ಅಯ್ಯಯ್ಯಯ್ಯೋ, ಅದ್ರ ಕತೆ ಯಾಕೆ ಕೇಳ್ತೀಯ? ತಗೋಬೋದು ಚೆನ್ನಾಗಿ ತಗೋಬೋದು. ಮನೆ ಮಠ ಗಿಟ ಎಲ್ಲ ಆರಾಮಾಗಿ ತಗೋಬೋದು. ನಿಮ್ಮ ಅಜ್ಜಿ ಇಲ್ಲೇ ಎಲ್ಲ ಇರಬೇಕಿತ್ತಲ್ಲ. ನಿಮ್ಮ ಅಜ್ಜಿ ಕೇಳಿಸ್ಕೊಂಡಿದ್ದಿದ್ರೆ ಅಬ್ಬಬ್ಬಬ್ಬಬ್ಬ, ಅಯ್ಯಯ್ಯೋ ಎಂಥ ಚೆನ್ನಾಗಿರೋದು. ಬಿಡವ, ಏನ್ ನೋಡ್ತಾ ಇದೀಯಾ? ಇವನೇನು, ಇವನ್ ಯಾರೋ ಹೊಸಪ ಇದ್ದಂಗವನೇ. ಇವನ್ ತಗಿ, ಇವನ್ ಏನ್ ಮಾತಾಡ್ತಾವನೆ? ಈಗ ತಾನೇ ಅನ್ಕೋತಾ ಇದ್ದೆ, ಅಜ್ಜಿ ಯಾಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ನೋಡಕ್ಕೆ ಅಂತ ಹೇಳ್ಬಿಟ್ಟು. ನೋಡು 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 ನೋಡು, ನಿನ್ನ ಮೊಮ್ಮಗಳು ಗಂಡ ಏನು ಮಾಡ್ತಾವನೆ ಅಂತ ಹೇಳಿ ಕಣ್ಣು ತುಂಬ ನೋಡು. ನನ್ನ ಮೊಮ್ಮಗಳು ಗಂಡ ಏನ್ ಸಾಮಾನ್ಯ ಅಂತ ಅನ್ಕೋಬಿಟ್ಟ. ನಮ್ಮ ಮೊಮ್ಮಗಳು ಗಂಡ ಇವಾಗ ಒಳ್ಳೆ ಕಾರ್ ತಕೊಬಿಟ್ಟು ಬಂದು ಜಾಮ್ ಜೂಮ್ ಅನ್ನಂಗವನೆ. ಹ್ಮ್ ಆದ್ರೆ ನಾನು ಪೂಜೆ ಮಾಡಿಲ್ಲ. ಈಗ ಹೋಗ್ಬಿಟ್ಟು ನನ್ನ ಮಗಳಿಗೆ ತರಾಟೆಗೆ ತಗೋಬೇಕು. ನೋಡು ನೋಡು ನೋಡು, ನನ್ನ ಮಗಳು ಗಂಡ ಯಾವ ರೇಂಜ್ಗೆ ಬಿಸ್ನೆಸ್ ಬಿಲ್ಡ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಏನು ಅನ್ಕೊಬಿಟ್ಟಿದ್ಯಾ ಭೈರವ ನೀನು? ನನ್ನ ಮೊಮ್ಮಗಳು ಇವಾಗ ರಾಣಿ, ನನ್ನ ಮಗಳು ಇವಾಗ ಮಹಾರಾಣಿ, ನನ್ನ ಅಳಿಯ ಮಹಾರಾಜ. ಎಲ್ಲ ಸುಖವಾಗಿ ಸಂತೋಷವಾಗವ್ರೆ. ಇನ್ನು ಇವನ ಹತ್ರ ಮಾತಾಡಿ ಇವನ ಹತ್ರ ಕೇಳಿಸ್ಕೊಂಡು ನನಗೇನಾಗಬೇಕು? ಏನೋ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾವನೆ ಅಂತ ಅನ್ನಿಸ್ತದೆ. ಮಾಡಲಿ ಬಿಡು ಬಿಸ್ನೆಸ್ಸಾ. ಹೌದೌದು, ನಿಮ್ಮ ಮನೇಲೆಲ್ಲನೂ ಭಾಳ ಬುದ್ಧಿವಂತರು, ಭಾಳ ಇಂಟೆಲಿಜೆಂಟು, ಭಾಳ ಇದಲ್ವಾ? ಆಯಿತು ಆಯಿತು ಬಿಡು. ಆಯ್ತು ಹೋಗಜ್ಜಿ, ಅದೇನೋ ಕೇಳಬೇಕು ಅಂದೆಲ್ಲ ಕೇಳೋಗು. ಇಲ್ಲಿ ನಿಂತ್ಕೊಂಡು ಪಾಪ ಕೇಳಿಸ್ಕೊಂಡ್ರೆ ನಿಂಗೆ ಟೈಮ್ ವೇಸ್ಟ್ ಆಗ್ಬಿಡಲ್ವಾ? ಅದೇ ಹೇಳಿದ್ದು, ನನ್ನ ಟೈಮ್ ವೇಸ್ಟ್ ಆಯ್ತದೆ. ನನ್ನ ಮಗಳಿಗೆ, ನನ್ನ ಮೊಮ್ಮಗಳಿಗೆ ನನ್ನ ಗೆಪ್ತಿನೇ ಗೊತ್ತಿಲ್ಲ ಈ ನಡುವೆ. ಗೆಪ್ತಿ ಮಾಡ್ಬಿಟ್ಟು ಬರ್ತೀನಿರು. ಹ್ಞೂ ಇರು, ಬಂದೆ ಇರು. ಈ ಕಾಕಿ ಮುದುಕಿಗೆ ಎಲ್ಲ ಆಗೋ ತನಕ ಗೊತ್ತಾಗೋದು ಬೇಡ. ಸರಿ ನನಗೆ ಯಾಕೋ ಭಯ ಆಗ್ತೈತೆ. ಆದರೂ ಈ ಡೀಲ್ ಪರವಾಗಿಲ್ಲ, ಒಪ್ಕೋಬೇಕು ಅಂತಲೇ ಅನ್ನಿಸ್ತೈತೆ ನನಗಂತೂ. ಮನೆ ತಗೊಂಡ್ಲೇಬೇಕು. ನಮ್ಮ ಅತ್ತೆ ಹೇಳೈತೆ ಇಲ್ಲಿರೋ ಮನೆ ಮಾರಬೇಕು ಅಂತ ಹೇಳ್ಬಿಟ್ಟು. ಮಾರ್ಬಿಟ್ಟು ನಮ್ಮ ಅತ್ತೆನೂ ಬೆಂಗಳೂರು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅತ್ತೆ ಈ ಮನೆ ಮಾರಿರೋ ದುಡ್ಡಾಗೆ ಹಂಗೆ ನಾವು ಸಂಪಾದನೆ ಮಾಡೋ ದುಡ್ಡು ಎಲ್ಲ ಸೇರಿಬಿಟ್ಟು ಒಳ್ಳೆ ಮನೆ ತಗೋಬೋದಲ್ವಾ? ನಾನು ಅದನ್ನೇ ಹೇಳ್ತಿರೋದು. ಯಾಕೆ ತಗೊಳಕ್ಕಾಗಲ್ಲ? ಖಂಡಿತ ತಗೋಬೋದು. ಈ ಸಲ ಬಾ, ಆರಾಮಾಗಿ ನಾವಿಬ್ರು ಹೆಂಗೋ ಸೆಟ್ಲ್ ಆಗ್ಬೋದು. ನೋಡು, ಈಗ ಫೋನ್ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ಬೇಡ. ವಾಟ್ಸಪ್ಪಾಗಿ ಫೋನ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ನೀನು ವಾಟ್ಸಪ್ಪಾಗಿ ಫೋನ್ ಮಾಡು, ಸರಿನಾ? ನೋಡು, ನಾನು ಊರಿಗೆ ಬರಲ್ಲ. ನೀನು ವಾಟ್ಸಪ್ಪಾಗಿ ಫೋನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬೆಂಗಳೂರಿಗೆ ಬಾ. ನಿಮ್ಮ ಅತ್ತೆಗೆ ಎಲ್ಲನೂ ಒಪ್ಪಿಸ್ಬಿಟ್ಟು ನೀನು ಡೈರೆಕ್ಟಾಗಿ ಬಾ ನೀನು. ಈಗ ಸ್ವಲ್ಪ ಡೀಲ್ ಮಾಡೋದೈತೆ. ನಾನು ಡೀಲ್ ಮಾಡಿಬಿಟ್ಟು ಬರ್ತೀನಿ. ನೀನು ಅಷ್ಟರಾಗೆ ನೀನು ಹೋಗಿರು, ನೀನೆಲ್ಲ ಪ್ಲ್ಯಾನ್ ಮಾಡು, ನಾನು ಬರ್ತೀನಿ. ಈ ಸಲ ಕರೆಕ್ಟಾಗಿರಬೇಕು ಕಣ ಲೆಕ್ಕ. ನೀನು ಹಂಗೋ ಹಿಂಗೋ ಏನಾದರೂ ಮಾಡಿದೆ ಅಂತ ಹೇಳಿದ್ರೆ ನೋಡು, ನನಗಂತೂ ಭಾಳ ಸಿಟ್ಟು ಬಂದುಬಿಡ್ತದೆ. ಈ ಸಲ 1,00,000 ನಾನೇ ಜಾಸ್ತಿ ತಗೋತೀನಿ. ಸರಿ ಆಯಿತು. ನಾನು ಕಾರಾಗಿ ಬಂದಿದ್ದೀನಿ. ಕಾರ್ನ ಅಲ್ಲಿ ಊರ ಪಕ್ಕ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ಯಾಕೆ ಬೇಕು, ನೀನೇ ಬರಬೇಡ ಅಂತಿದ್ದೆಲ್ಲ ಊರಿಗೆ, ಅದಕ್ಕೆ. ಸರಿ, ನಾನು ಇನ್ನು ಹೊರಡ್ತೀನಿ. ಸರಿ ಕಣ, ಹುಷಾರು. ಬೆಂಗಳೂರು ಕಡೆ ಜಾಸ್ತಿ ಓಡಾಡೋದು ಬೇಡ. ಸರಿ ಆಯಿತು.